ಟಿ20 ವಿಶ್ವಕಪ್ನಲ್ಲಿ ಭಾರತ ಜಯ ದಾಖಲಿಸಿದೆ. ಭಾರತದ ಬೌಲರ್ಗಳಿಗೆ ಪತ್ರಗೊಟ್ಟು ಹೋಗಿದ್ದಾರೆ. ಶತ್ರು ರಾಷ್ಟ್ರದ ಆಟಗಾರರು ಪ್ರತಿಷ್ಠೆಯ ಯುದ್ಧವನ್ನ ಗೆದ್ದು ಬೀಗಿದ್ದಾರೆ ಬ್ಲೂ ಬಾಯ್ಸ್. ಕೊಲಂಬೋದ ಪ್ರೇಮದಾಸ ಸ್ಟೇಡಿಯಂನಲ್ಲಿ ಪಾಕ್ಗೆ ಸೋಲುಣಿಸಿದ್ದಾರೆ ಭಾರತದ ಬಲಿಷ್ಠ ಟೀಮ್. ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ. ಪಾಕ್ ಪಡೆಯನ್ನ ಇಂಡಿಯಾ ಟೀಮ್ ಉಡೀಸ್ ಮಾಡಿದೆ. ಟಿ20 ವಿಶ್ವಕಪ್ನಲ್ಲಿ ಪಾಕ್ಗೆ ಹೀನಾಯ ಸೋಲು. ಆಲ್ ಔಟ್ ಮಾಡಿದ್ದಾರೆ. ಆರಂಭದಲ್ಲಂತೂ ವಿಕೆಟ್ಗಳು ಹೇಗೋಯ್ತು ಅಂತ ಅಂದ್ರೆ ಒಳ್ಳೆ ಮ್ಯಾಚ್ ಇವತ್ತು. ಯಾಕಂದ್ರೆ ಹೇಳಿ ಕೇಳಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂತ ಅಂದ್ರೆ ಎಷ್ಟು ಕ್ಯೂರಿಯಾಸಿಟಿ ಇರುತ್ತೆ, ಆಮೇಲೆ ಎಷ್ಟು ಕ್ರೇಜ್ ಇರುತ್ತೆ. ಇವತ್ತು ನಡೆದಂತಹ ಈ ಹೈ ವೋಲ್ಟೇಜ್ ಮ್ಯಾಚ್ ನಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಗೆದ್ದು ಬೀಗಿದೆ. ಪಾಕ್ ಪಡೆಯನ್ನ ಟೀಮ್ ಇಂಡಿಯಾ ಉಡೀಸ್ ಮಾಡಿದೆ. ಆಲ್ ಔಟ್ ಮಾಡಿದ್ದಾರೆ. 114 ರನ್ನಿಗೆ ಆಲ್ ಔಟ್ ಆಗಿದೆ ಪಾಕಿಸ್ತಾನದ ತಂಡ. ಟಿ20 ವಿಶ್ವಕಪ್ನಲ್ಲಿ ಭಾರತದ ಬೌಲರ್ಗಳ ದಾಳಿಗೆ ಪಾಕಿಸ್ತಾನ ಪತ್ರಗೊಟ್ಟು ಹೋಗಿದೆ. ಪ್ರತಿಷ್ಠೆಯ ಯುದ್ಧವನ್ನ ಸೂರ್ಯಕುಮಾರ್ ಪಡೆ ಗೆದ್ದು ಬೀಗಿದೆ. ಕೊಲಂಬೋದ ಪ್ರೇಮದಾಸ ಸ್ಟೇಡಿಯಂನಲ್ಲಿ ನಡೆದಂತಹ ಮ್ಯಾಚ್ ಇದು. 7 ಗಂಟೆಗೆ ಆರಂಭ ಆಯಿತು. ಮೊದಲು ಬ್ಯಾಟಿಂಗ್ ಮಾಡಿದ್ದು ನಮ್ಮ ಭಾರತ ತಂಡ. 175 ರನ್ಗಳನ್ನು ಕಲೆ ಹಾಕಿ 176 ರನ್ಗಳ ಟಾರ್ಗೆಟ್ ಅನ್ನು ಕೊಡಲಾಗಿತ್ತು. ಆರಂಭದಲ್ಲೇನೆ ಪಾಕಿಸ್ತಾನದ ವಿಕೆಟ್ಗಳನ್ನು ಚಿಂದಿ ಉಡಾಯಿಸಿದ್ರು ಭಾರತದ ತಂಡ. ಅದಾದ್ಮೇಲೆ 114 ರನ್ಗಳ ಸ್ಕೋರ್ ಮಾಡೋಷ್ಟರಲ್ಲಿ ಈಗ ಆಲ್ ಔಟ್ ಆಗೋದ್ರ ಮೂಲಕ ಟೀಮ್ ಇಂಡಿಯಾ ಗೆದ್ದು ಬೀಗಿದೆ. ಪವರ್ ಪ್ಲೇನಲ್ಲೇನೆ ಪಾಕಿಸ್ತಾನದ ಪವರ್ ಕಳೆದು ಹೋಗಿತ್ತು. ಯಾಕಂತಂದ್ರೆ ವಿಕೆಟ್ಗಳು ಹಂಗೋಯ್ತು. 175 ರನ್ ಗಳಿಸಿ ಪಾಕಿಸ್ತಾನಕ್ಕೆ 176 ರನ್ಗಳ ಗುರಿಯನ್ನ ಕೊಡಲಾಗಿತ್ತು. ಆ ಗುರಿ ಬೆನ್ನಟ್ಟಿದಂತಹ ಪಾಕಿಸ್ತಾನ ಪವರ್ ಪ್ಲೇನಲ್ಲೇ 4 ಪ್ರಮುಖ ವಿಕೆಟ್ ಅನ್ನ ಕಳೆದುಕೊಳ್ಬೇಕಾಯಿತು. ಆ ಸಂದರ್ಭದಲ್ಲಿ ಅಂದ್ರೆ 4 ವಿಕೆಟ್ ಹೋದಂತ ಸಂದರ್ಭದಲ್ಲಿ ಜಸ್ಟ್ 38 ರನ್ ಮಾತ್ರ ಗಳಿಸಿ ಸಿಕ್ಕಾಪಟ್ಟೆ ಪರದಾಡಿದ್ರು. ಅಂದ್ರೆ ಅಷ್ಟರ ಮಟ್ಟಿಗೆ ಬೌಲರ್ಗಳ ದಾಳಿಗೆ ಪಾಕಿಸ್ತಾನ ಪತ್ರಗೊಟ್ಟು ಹೋಯಿತು. ಒಂದು ರೀತಿ ಯುದ್ಧ. ಯಾಕಂತಂದ್ರೆ ಪಾಕಿಸ್ತಾನ ಮತ್ತೆ ಭಾರತ ಮ್ಯಾಚ್ ಇದೆ ಅಂತ ಅಂದ್ರೆ ಅದನ್ನ ಕೇವಲ ಮ್ಯಾಚ್ ರೀತಿ ನೋಡಲ್ಲ ಕ್ರಿಕೆಟ್ ಅಭಿಮಾನಿಗಳು. ಅದೊಂದು ರೀತಿ ಯುದ್ಧ ಇದ್ದಂತಾನೆ. ಹೆಂಗೆ ಅಲ್ಲಿ ಬಾರ್ಡ್ರಲ್ಲಿ ನಿಂತ್ಕೊಂಡು ನಮ್ಮ ವೀರ ಯೋಧರು ಯುದ್ಧ ಮಾಡ್ತಾರೆ, ಅದೇ ರೀತಿಯಾಗಿ ಸ್ಟೇಡಿಯಂ ಒಳಗೆ ನಡೆಯುವಂತಹ ಯುದ್ಧ ಅಂತ ಅಂದ್ರೆ ಅದು ಕ್ರಿಕೆಟು. ಆ ಯುದ್ಧದಲ್ಲಿ ನಮ್ಮ ಭಾರತ ತಂಡ ಗೆದ್ದು ಬೀಗಿದೆ. ಭರ್ಜರಿ ಜಯ ದಾಖಲಿಸಿದೆ. ಬೆಳಗ್ನಿಂದಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಈಗ ಆಲ್ಮೋಸ್ಟ್ ಈಗ ಕಳೆದ 8 ಮ್ಯಾಚ್ಗಳಲ್ಲಿ 7 ಮ್ಯಾಚು ಟೀಮ್ ಇಂಡಿಯಾ ಗೆದ್ದಿದ್ದು. ಅದರಲ್ಲಿ 1 ಮ್ಯಾಚ್ ಮಾತ್ರ ಪಾಕಿಸ್ತಾನ ಗೆದ್ದಿತ್ತು. ಈಗ ಈ 9ನೇ ಮ್ಯಾಚ್ ಏನು ಇವತ್ತು ನಡೆದಿದೆ ಇದರಲ್ಲೂ ಕೂಡ ನಮ್ಮ ಭಾರತ ತಂಡ ಗೆದ್ದು ಬೀಗಿದೆ. ಕೊಲಂಬೋದ ಪ್ರೇಮದಾಸ ಕ್ರೀಡಾಂಗಣದಲ್ಲಿ ನಡೆದಂತಹ 2026ರ ಟಿ20 ವಿಶ್ವಕಪ್ನಲ್ಲಿ ಭಾರತ ಹಾಗೂ ಪಾಕಿಸ್ತಾನ್ ಮುಖಾಮುಖಿಯಾಗಿತ್ತು. 176 ಟಾರ್ಗೆಟ್ ಅನ್ನ ಭಾರತ ತಂಡ ಕೊಟ್ಟಿತ್ತು. ನೋಡಿ, ಭಾರತದ ಬೌಲರ್ಗಳ ದಾಳಿಗೆ ಪಾಕಿಸ್ತಾನ ಪತ್ರಗೊಟ್ಟು ಹೋಗಿತ್ತು. ಭಾರತ 175 ರನ್ಗಳನ್ನು ಕಲೆ ಹಾಕಿ 176 ಟಾರ್ಗೆಟನ್ನು ಕೊಡಲಾಗಿತ್ತು. ಪ್ರತಿಯೊಬ್ಬರು ಕೂಡ ವಿಕೆಟ್ಗಳನ್ನು ಪಡ್ಕೊಂಡಿದ್ರು. ವರುಣ್ ಚಕ್ರವರ್ತಿ, ಹಾರ್ದಿಕ್ ಪಾಂಡ್ಯಾಗೆ ತಲಾ 2 ವಿಕೆಟು. ಅದಾದಮೇಲೆ ಆರಂಭದಲ್ಲಂತೂ ತಿಲಕ್ ವರ್ಮಾ, ಕುಲ್ದೀಪ್ ಯಾದವ್ಗೆ ತಲಾ 1 ವಿಕೆಟು. ಯಾರ್ಯಾರು ವಿಕೆಟ್ಗಳನ್ನು ತೆಗೆದ್ರು ಅಂತೇಳಿ ಪಾಕ್ ಪಡೆಯನ್ನು
ಇಂಡಿಯಾ ಉಡೀಸ್ ಮಾಡ್ತು. ಜೊತೆಗೆ T20 ವಿಶ್ವಕಪ್ನಲ್ಲಿ ಇವತ್ತೇನು ನಿರೀಕ್ಷೆ ಇತ್ತು ಅಂದರೆ ಆ್ಯಸ್ ಯೂಶುವಲ್ ಎಲ್ರಿಗೂ ಕೂಡ ಗೊತ್ತಿತ್ತು. ಯಾಕಂತಂದರೆ 100ಗೆ 200% ಭಾರತನೇ ಗೆಲ್ಲೋದು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿತ್ತು. ಅದು ಹಿಂದೆ ನಡೆದಂಥ ಮ್ಯಾಚ್ಗಳಲ್ಲೂ ಕೂಡ ಪ್ರೂವ್ ಆಗಿದೆ. ಎಲ್ಲೋ ಒಂದೇ ಒಂದು ಸಲ ಅವ್ರು ಗೆದ್ದಿದ್ರಷ್ಟೇ. ಭಾರತದ ಪರ ಜಸ್ಪ್ರೀತ್ ಬೂಮ್ರಾ, ಅಕ್ಷರ್ ಪಟೇಲ್, ವರುಣ್ ಚಕ್ರವರ್ತಿ, ಹಾರ್ದಿಕ್ ಪಾಂಡ್ಯಾಗೆ ತಲಾ 2 ವಿಕೆಟು. ಇವರಿಗೆಲ್ಲ ವಿಕೆಟ್ ಒಪ್ಪಿಸಿದ್ರು ಪಾಕ್ನ ಆಟಗಾರರು. ತಿಲಕ್ ವರ್ಮಾ, ಕುಲ್ದೀಪ್ ಯಾದವ್ಗೆ ತಲಾ 1 ವಿಕೆಟು. ಒಂದು ರೀತಿ ಆ ಕ್ರೇಜು ಮತ್ತು ಆ ಇಂಟ್ರೆಸ್ಟ್ ಅಂದರೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋವಂತೆ ಆ ಥರದ್ದು ಏನಿಲ್ಲ. ಒಂಥರ ಆರಾಮಾಗಿ ಸೋತ್ಬಿಟ್ರು ಪಾಕಿಸ್ತಾನದವರು. ಅಷ್ಟರ ಮಟ್ಟಿಗೆ ಬೌಲಿಂಗ್ ಮಾಡಿದ್ರು. ಯಾಕಂತಂದರೆ ಈ ಹಿಂದೆ ಕೂಡ ಆ ಗ್ರೌಂಡಲ್ಲಿ ಯಾರು ಮೊದಲು ಬ್ಯಾಟಿಂಗ್ ಚೂಸ್ ಮಾಡ್ಕೊಳ್ತಾರೆ ಅದೇ ಟೀಮ್ ಗೆಲ್ಲುತ್ತೆ ಅನ್ನುವಂಥದ್ದು ಒಂದು ವಾಡಿಕೆ ಏನಿದೆ, ಅದು ಇವತ್ತು ಅಗೇನ್ ಪ್ರೂವ್ ಆಗಿದೆ. ಪಾಕಿಸ್ತಾನದ ವಿರುದ್ಧ ಸದ್ಯ ಭಾರತ ಭರ್ಜರಿಯಾದಂತಹ ಗೆಲುವನ್ನು ದಾಖಲಿಸಿದೆ. ಆಮೇಲೆ ಆರಂಭದಿಂದಲೂ ಕೂಡ ಅಂದರೆ ಹೆಂಗೆ ವಿಕೆಟ್ಗಳು ಆಲ್ಮೋಸ್ಟ್ 100 ಕೂಡ ದಾಟ್ತಾರೋ ಇಲ್ವೋ ಅನ್ನುವಂಥ ಒಂದು ಸಂಶಯ ಕೂಡ ಇತ್ತು. ಬಟ್ ಆದರೆ ಹೆಂಗೋ 114ವರೆಗೂ ಬಂದರು. 114ಗೆ ಪಾಕಿಸ್ತಾನ ಆಲ್ಔಟ್ ಆದರು. ಅಲ್ಲಿಗೆ ಇನ್ನೊಂದು ಸ್ವಲ್ಪ ಒಂದು 2 ಓವರ್ ಮುಂಚೆ ಅಥವಾ 1 ಓವರ್ ಮುಂಚೆ ಹೋಗಿದ್ದಿದ್ರೆ 100ರ ಗಡಿ ಕೂಡ ದಾಟ್ತಾ ಇರಲಿಲ್ಲ ಬಹುಶಃ ಪಾಕಿಸ್ತಾನ. ಅಷ್ಟರ ಮಟ್ಟಿಗೆ ಭಾರತದ ಕಡೆಯಿಂದ ಇವತ್ತು ಅದ್ಭುತವಾದಂಥ ಆಟವನ್ನು ಆಡಲಾಯಿತು. ಆಮೇಲೆ 6 ಓವರ್ಗಳಿದ್ದಂಥ ಸಂದರ್ಭದಲ್ಲೇ ಆಲ್ಮೋಸ್ಟ್ 4 ವಿಕೆಟ್ ಹೋಗಿತ್ತು. ಆಮೇಲೆ ಇವತ್ತೆಲ್ಲ ಒಳ್ಳೆ ಫಾರ್ಮ್ನಲ್ಲಿದ್ದರು. ಯಾಕಂತಂದರೆ ಮೊದಲನೇ ವಿಕೆಟ್ ಇದೆಯಲ್ಲ, ಅದು 0ಗೆ ಮೊದಲು ವಿಕೆಟ್ ಬಿದ್ದಿದ್ದು ಒಂದು ರೀತಿ ಜೋಶ್ ಮತ್ತಷ್ಟು ಜಾಸ್ತಿ ಆಯಿತು. ಆರಂಭದಲ್ಲೇ ಓಪನಿಂಗಲ್ಲೇ ಮೊದಲು ವಿಕೆಟ್ ಹೋಗ್ತಾ ಇದ್ದಂತೆ ಕ್ರಿಕೆಟ್ ಅಭಿಮಾನಿಗಳ ಒಂದು ಖುಷಿ. ಯಾಕಂತಂದರೆ ಒಂದೊಂದು ವಿಕೆಟ್ ಹೋಗ್ತಾ ಇದ್ದಂತೆ 100 ಕೂಡ ದಾಟಲ್ಲ ಅನ್ನುವಂಥ ಲೆಕ್ಕಾಚಾರ ಆಯಿತು. ಅಂದರೆ ಆ ಥರದ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾಯಿದ್ರು ಪಾಕಿಸ್ತಾನ ತಂಡದ ಆಟಗಾರರು. ಆಮೇಲೆ ಹಂಗೋ ಹಿಂಗೋ 114ವರೆಗೂ ಬಂದು ಅಲ್ಲಿಗೆ ಆಲ್ಔಟ್ ಆದರು. 20 ಓವರ್ಗಳಲ್ಲಿ 175ಕ್ಕೆ 7 ವಿಕೆಟು. ಇಲ್ಲಿ 20 ಓವರ್ ಇನ್ನೂ ಆಗಿರಲಿಲ್ಲ, 114ಕ್ಕೇ ಆಲ್ಔಟ್ ಆಗಿದ್ದಾರೆ ಪಾಕಿಸ್ತಾನದವರು. ಆ ಮೂಲಕ T20 ವಿಶ್ವಕಪ್ನಲ್ಲಿ ಪಾಕಿಸ್ತಾನಕ್ಕೆ ಮಣ್ಣು ಮುಕ್ಕಿಸಿದೆ ನಮ್ಮ ಭಾರತ ತಂಡ. ಆಮೇಲೆ ಒಂದೇ ಓವರ್ನಲ್ಲಿ 2 ವಿಕೆಟ್ಗಳು. ಅದರಲ್ಲಂತೂ ಲಾಸ್ಟ್ 9ನೇ ವಿಕೆಟ್ ಬಿದ್ದಂಥ ಸಂದರ್ಭದಲ್ಲಿ 2 ಬ್ಯಾಕ್ ಟು ಬ್ಯಾಕ್ ವಿಕೆಟು. 3ನೇದು ಕೂಡ ಬಿದ್ದಿದ್ರೆ ಬಹುಶಃ ಹ್ಯಾಟ್ರಿಕ್ ವಿಕೆಟ್ ತೆಗೆದಂತಹ ಖ್ಯಾತಿ ಕೂಡ ಸಿಗ್ತಾ ಇತ್ತು. ಬಟ್ ಜಸ್ಟ್ ಮಿಸ್ ಆಯ್ತು ಅದು. ಇವತ್ತು ನಡೆದಂತಹ ಈ ಹೈ ವೋಲ್ಟೇಜ್ ಮ್ಯಾಚ್ನಲ್ಲಿ ನಮ್ಮ ಭಾರತ ತಂಡ ಗೆದ್ದು ಬೀಗಿದೆ. ಮೊದಲನೇ ಓವರಲ್ಲಿ ಅಂದರೆ ಆರಂಭದಲ್ಲಿ ಮೊದಲ ಬಾಲಿಗೆ ವಿಕೆಟ್ ಹೋದಂಥ ಸಂದರ್ಭದಲ್ಲಿ ಮೊದಲನೇ ಓವರಲ್ಲಿ, ಆ ಬಳಿಕ ಬೂಮ್ರಾ ಅವರು 2ನೇ ಓವರನ್ನು ಬೌಲ್ ಮಾಡ್ತಾರೆ. ಆ ಓವರ್ನಲ್ಲಿ ಮತ್ತೊಬ್ಬ ಆರಂಭಿಕ ಸ್ಯಾಮ್ ಆಯೂಬ್ ಮೊದಲ ಎಸೆತವನ್ನು 6 ಹೊಡಿತಾರೆ. ಅದಾದಮೇಲೆ ಬೂಮ್ರಾ ಅವರು ಅವರ ವಿಕೆಟನ್ನು ತೆಗಿತಾರೆ. ಸೊ ಮೊದಲಿಂದಲೂ ಕೂಡ ಆ ಮ್ಯಾಚ್ ಏನಿದೆ ಭಾಳ ಈಸಿಯಾದಂಥ ಗೆಲುವು. ಆಮೇಲೆ ಪಾಕಿಸ್ತಾನವೂ ಅಷ್ಟೇ 176 ಟಾರ್ಗೆಟನ್ನು ರೀಚ್ ಮಾಡೋದಕ್ಕೆ ಭಾರತದ ಬೌಲರ್ಗಳ ದಾಳಿಗೆ ಅವ್ರ ಕೈಲಿ ಆಗಲೇ ಇಲ್ಲ. 114 ಹೋಗಿದೆ ಹೆಚ್ಚೆಚ್ಚು. ಶತ್ರು ರಾಷ್ಟ್ರದ ವಿರುದ್ಧ ಭಾರತ ತಂಡ ಏನು ನಾವು ಯುದ್ಧ ಅಂತ ಕರಿತೀವಿ, ಇದು ಕೇವಲ ಮ್ಯಾಚ್ ಅಲ್ಲ. ಯಾಕಂತಂದರೆ ನೀವು ನೋಡಿ, ಕ್ರಿಕೆಟ್ ಅಭಿಮಾನಿಗಳು ಸಹಜವಾಗಿ ಎಲ್ಲ ಮ್ಯಾಚ್ಗಳನ್ನು ನೋಡ್ತಾರೆ. ಬಟ್ ಯಾರು ಕ್ರಿಕೆಟ್ನ ನೋಡೋದೇ ಇಲ್ಲ ಅಂಥವರು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ ಅಂತಂದರೆ ಮಿಸ್ ಮಾಡದೆ ನೋಡ್ತಾರೆ. ಕಾರಣ ಅಷ್ಟರ ಮಟ್ಟಿಗೆ ಕ್ರೇಜ್ ಇರೋದು. ಭಾರತ ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನದ ವಿರುದ್ಧ ಮ್ಯಾಚ್ ಆಡಿದ್ರೂ ಕೂಡ ಗೆಲ್ಲಲೇಬೇಕು ಅನ್ನುವಂಥ ಹಠ. ಈ ಬಗ್ಗೆ ಮಾತನಾಡೋದಕ್ಕೆ ಕ್ರಿಕೆಟ್ ವಿಶ್ಲೇಷಕರಾದ ಜೋಸೆಫ್ ಅವರು ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದೆ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಸರ್, ಇವತ್ತಿನ ಹೈ ವೋಲ್ಟೇಜ್ ಮ್ಯಾಚ್ ಬಗ್ಗೆ ಏನು ಹೇಳ್ತೀರಿ? ಹೈ ವೋಲ್ಟೇಜ್ ಈ ತುಸ್ಪಟಾಕಿ ತರ ಇತ್ತು ಮ್ಯಾಚ್. ಇದು ಹೈ ವೋಲ್ಟೇಜ್ ಅಲ್ಲ. ಇನ್ ಮುಂದೆ ಈ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಎಲ್ಲ ಇಷ್ಟೇ ಹಿಂಗೆ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಟ್ಯಾಲೆಂಟ್ ಇಲ್ಲ, ಎಬಿಲಿಟಿ ಇಲ್ಲ. ಸೊ ನಾವು ಅದನ್ನ ಹೈ ವೋಲ್ಟೇಜು, ಎಂಟರ್ಟೈನಿಂಗು, ಕ್ಲೋಸ್ ಮ್ಯಾಚ್ ಅನ್ನೋದಕ್ಕೆ ಬಿಟ್ಬಿಡ್ಬೇಕು ನಾವು. ಪಾಕಿಸ್ತಾನ ಆಡೋದೇ ವೇಸ್ಟ್ ಆಫ್ ಟೈಮ್, ಎಂಟರ್ಟೈನ್ಮೆಂಟೇ ಇಲ್ಲ. ಅವ್ರು ಆಡಿದ ಕ್ರಿಕೆಟ್ ನೋಡಿದ್ರೆ ಹೌದು, ಯಾಕೋ ಈ ತರ ಸ್ಟ್ಯಾಂಡರ್ಡ್ ಇಟ್ಕೊಂಡು ಆಡೋದು, ವರ್ಲ್ಡ್ ಕಪ್ ಆಡೋದೇ ನಾಚಿಕೆ ಕೇಳಂತದ್ದು. ಆಲ್ರೆಡಿ ಹೇಳ್ಬಿಟ್ಟಿರಲ್ಲ ನೀವು 100% ಇಂಡಿಯಾನೇ ಗೆಲ್ಲದಂತ.
ಅಲ್ಲ ಹಂಗಲ್ಲ, ನಾನು ಹೇಳೋದು ಇವರು ನೋಡಿ ಟಾಸ್ ಗೆಲ್ಸ್ಬಿಟ್ಟು ಹ್ಮ್ ಯಾವ್ದೇ ಟೀಮು ಬ್ಯಾಟಿಂಗ್ ಆಡ್ತಾರೆ, ಚೇಸ್ ಮಾಡೋದು ಕಷ್ಟ ಆಗತ್ತೆ, ವಿಕೆಟ್ ಸ್ಲೋ ಆಗತ್ತೆ ಅಂದ್ಬಿಟ್ಟು. ಹೌದು. ಇವರು ಇಂಡಿಯಾಗೆ ಬ್ಯಾಟಿಂಗ್ ಕೊಡ್ತಾರೆ, ಹ್ಮ್ ಚಾಲೆಂಜ್ ಮಾಡ್ತಾರೆ. ಹೌದು. ಆಮೇಲೆ ಬೌಲಿಂಗ್ ಸರಿಯಾಗಿ ಮಾಡ್ತಾರಾ? ಇಲ್ಲ. ಬೌಲಿಂಗು ಸರಿಯಾಗಿ ಮಾಡಲ್ಲ. ಅವ್ನು ಈಶನ್ ಕಿಶನ್ಗೆ ಕಾಲ್ಗೆ ಹಾಕೊಡ್ತಿದ್ದಾರೆ, ಅವ್ನು ಬಡಿತಾನೆ ಇದ್ದಾನೆ. ಅವಾಗ್ಲೂ ಸರಿಯಾಗಿ ಮಾಡಕ್ಕೆ ಇವ್ರಿಗೆ ಇದು ಇಲ್ಲ. ಆಮೇಲೆ ಬ್ಯಾಟಿಂಗ್ ಬರ್ತಾರೆ, ಅಷ್ಟು ಚೇಸ್ ಇದೆ, ರನ್ನು ಸುಮ್ನೆ ಬೀಸಾಡ್ಕೊಂಡು 4 ವಿಕೆಟ್ ಪಟ ಅಂತ ಕಳೀತಾರೆ. ನಿಂತು ಒಬ್ಬರಾದ್ರೆ ಆಂಕರ್ ಮಾಡಿ ಆಡೋದು ಯಾರು ತೋರ್ಸ್ಲೇ ಇಲ್ಲ. ವೆರಿ ಆಡಿದ ಕ್ರಿಕೆಟ್ ನೋಡಿದ್ರೆ ಇವರು ಈ ಆಡ್ತಾರಲ್ಲ ಗಲ್ಲಿ ಕ್ರಿಕೆಟ್ ಆಡ್ದಂಗ ಆಡ್ತಾರೆ. ಬೇಸರ ನೋಡಕ್ಕೆ ಒಂಥರ. ನಾನು ಯಾವತ್ತಿಲ್ದ್ರ ಮ್ಯಾಚ್ ನೋಡ್ತಿದ್ದೆ ಇವತ್ತು. ಏನ್ ಇಷ್ಟು ಪಾಕಿಸ್ತಾನ್ ಅಂತಾರಲ್ಲ, ನೋಡಿದ್ರೆ ಇದು ಪಾಕಿಸ್ತಾನ್ ಟೀಮೇ ಅಲ್ಲ. ಇದು ಇಂಡಿಯಾ ಒಳಗೆ 3ನೇ ಟೀಮು ಇದಕ್ಕಿಂತ ಚೆನ್ನಾಗ್ ಆಡ್ತಾರೆ. ABC ಟೀಮ್ ಇದ್ರೆ ನಮ್ ಈ ಆಡೋ ಕ್ರಿಕೆಟ್ ನೋಡಿದ್ರೆ ನಮ್ಮವರೇ ಚೆನ್ನಾಗ್ ಆಡ್ತಾರೆ ಅಂದ್ಬಿಟ್ಟು. ಸೊ ಇನ್ ಮುಂದೆ ನಾವು ಈ ಪಾಕಿಸ್ತಾನ್ ಇಂಡಿಯಾ ಮ್ಯಾಚ್ಗೆ ದೊಡ್ಡದಾಗೆ ಬೆಳೆ ಕಟ್ಟಬಾರ್ದು. ಈ ತರ ಕ್ರಿಕೆಟ್ ಆಡಿದ್ರೆ ಇವ್ರು ಇನ್ನ ಕ್ವಾಲಿಫೈ ಆಗ್ತಾರೆ. ಇನ್ನ ನೆಕ್ಸ್ಟ್ ಅವ್ರು USA ಆಡ್ಬಿಟ್ಟು ಕ್ವಾಲಿಫೈ ಆಗಿ ಬರ್ತಾರೆ. ತಿರ್ಗಾ ಇವ್ರನ್ನ ಮೀಟ್ ಮಾಡಿದ್ರೆ ಯಾಕೋ ಕ್ರಿಕೆಟ್ ಲಾಸ್ಟ್ ಇಟ್ಸ್ ವ್ಯಾಲ್ಯೂ. ಕ್ರಿಕೆಟ್ ಇದೇ ಇಲ್ಲ ಬಿಡಿ, ಈಗ ಕಲ್ಚರ್ ಇಲ್ಲ ಫಸ್ಟ್ ಆಫ್ ಆಲ್. ಈಗ ಕ್ರಿಕೆಟ್ ಇದು ಕ್ವಾಲಿಟಿನೂ ಇಲ್ದಂಗ ಪೆಥೆಟಿಕ್ ಸ್ಟ್ಯಾಂಡರ್ಡ್ ಆಫ್ ಕ್ರಿಕೆಟ್ ಅಂತ ಹೇಳ್ಬೇಕು. ನಿಜ. ಥ್ಯಾಂಕ್ ಯು ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಥ್ಯಾಂಕ್ ಯು.